ಕೇಜ್ರಿವಾಲ್ ಕತ್ತು ಕೊಯ್ದು ಬಿಜೆಪಿ ಗುಲಾಮರಾದರೆ ರಾಘವ್ ಚಡ್ಡಾ ಉಂಡ ಮನೆಗೆ ದ್ರೋಹ ಬಗೆದರ ರಾಘವ್ ಚಡ್ಡಾ ಕೇಜ್ರಿವಾಲ್ ಪಾಲಿಗೆ ಮುಳ್ಳಾದ ಹೂವುಗಳು. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಆಮ್ ಆದ್ಮಿ ಪಕ್ಷ ಇದು ಕೇವಲ ಒಂದು ರಾಜಕೀಯ ಪಕ್ಷವಾಗಿರದೆ ಅರವಿಂದ್ ಕೇಜ್ರಿವಾಲ್ ಎಂಬ ನಾಯಕನ ಸುತ್ತ ಬೆಳೆದ ಒಂದು ಭದ್ರಕೋಟೆಯಾಗಿದೆ. ಈ ಕೋಟೆಯನ್ನು ಕಟ್ಟಲು ಕೇಜ್ರಿವಾಲ್ ಅವರು ಆರಿಸಿಕೊಂಡ ಇಟ್ಟಿಗೆಗಳು ಅಂತಿದ್ದವರಲ್ಲಿ ಸ್ವಾತಿ ಮಲಿವಾರ್ ಮತ್ತು ರಾಘವ್ ಚಡ್ಡಾ ಕೂಡ ಇದ್ದಾರೆ. ರಾಜಕೀಯದ ಗಂಧಗಾಳಿಯೇ ಇಲ್ಲದಿದ್ದ ಇವರಿಗೆ ಗುರುತಿಸುವಿಕೆ, ಅಧಿಕಾರ ಮತ್ತು ಘನತೆಯನ್ನು ನೀಡಿದ್ದು ಇದೇ ಆಪ್ ಎಂಬ ಮನೆ. ಆದರೆ ಇಂದು ಅದೇ ಮನೆಯ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ, ಅದೇ ಮನೆಯ ಯಜಮಾನ ಸಂಕಷ್ಟದಲ್ಲಿದ್ದಾಗ ಈ ಇಬ್ಬರೂ ನಾಯಕರು ತೋರುತ್ತಿರುವ ಧೋರಣೆಗಳು ಉಂಡ ಮನೆಗೆ ದ್ರೋಹ ಬಗೆಯಬೇಡಿ ಎಂಬ ಗಾದೆ ಮಾತನ್ನು ಮತ್ತೆ ನೆನಪಿಸ್ತಾ ಇದೆ. ಹೌದು, ಒಬ್ಬರು ನೇರ ಸಂಘರ್ಷದ ಮೂಲಕ ಮನೆಯ ಗೌರವವನ್ನು ಬೀದಿಗೆ ತರುತ್ತಿದ್ದರೆ, ಮತ್ತೊಬ್ಬರು ಸಂಕಷ್ಟದ ಸಮಯದಲ್ಲಿ ಮನೆಯಿಂದ ದೂರ ಸರಿದು ಮೂಕ ಪ್ರೇಕ್ಷಕರಾಗಿದ್ದಾರೆ. ತಮಗೆ ರಾಜಕೀಯ ಜನ್ಮ ನೀಡಿದ ನಾಯಕನ ವಿರುದ್ಧವೇ ತಿರುಗಿ ಬಿದ್ದಿರುವ ಈ ಬೆಳವಣಿಗೆಗಳು ನಂಬಿಕೆ ಮತ್ತು ದ್ರೋಹದ ನಡುವಿನ ಗೆರೆಯನ್ನು ದಾಟಿದಂತಿದೆ. ಎಎಪಿಯಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಕೇಜ್ರಿವಾಲ್ ಅವರ ಅತ್ಯಂತ ನಂಬಿಕಸ್ಥ ಪಡೆಯಲಿದ್ದು, ಕೇಜ್ರಿವಾಲ್ ಅವರ ಬಲಗೈ ಬಂಟರಂತಿದ್ದ ಸ್ವಾತಿ ಮಲಿವಾರ್ ಮತ್ತು ರಾಘವ್ ಚಡ್ಡಾ ಈಗ ಪಕ್ಷದೊಳಗಿನ ಶತ್ರುಗಳಂತೆ ವರ್ತಿಸುತ್ತಿದ್ದಾರೆ ಎನ್ನುವ ಚರ್ಚೆ ಜೋರಾಗಿ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಂಸತ್ತಿನಲ್ಲಿ ಚಡ್ಡಾ ಅವರು ಎತ್ತುತ್ತಿದ್ದ ಪ್ರಶ್ನೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದ್ವು. ಇದೇ ಸಮಯದಲ್ಲಿಯೇ ಎಎಪಿ ಚಡ್ಡಾ ಅವರನ್ನು ಬದಿಗುತ್ತಿದೆ. ಸಂಸತ್ತಿನಲ್ಲಿ ಪಂಜಾಬ್ ಸಂಬಂಧಿತ ಸಮಸ್ಯೆಗಳನ್ನು ಚಡ್ಡಾ ಎತ್ತಿಲ್ಲ ಎಂಬ ಕಾರಣ ನೀಡಿ ಆಮ್ ಆದ್ಮಿ ಪಕ್ಷವು ರಾಘವ್ ಚಡ್ಡಾ ಅವರನ್ನು ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ತೆಗೆದುಹಾಕಿದೆ. 2023ರಿಂದ ಈ ಸ್ಥಾನದಲ್ಲಿದ್ದ ಚಡ್ಡಾ ಅವರನ್ನು ಈಗ ಕೆಳಗಿಳಿಸಿ ಈ ಸ್ಥಾನಕ್ಕೆ ಪಂಜಾಬ್ ಸಂಸದ ಅಶೋಕ್ ಮಿತ್ತಲ್ ಅವರನ್ನು ಎಎಪಿ ನೇಮಿಸಿದೆ. ಹಾಗೆಯೇ ಸಂಸತ್ತಿನಲ್ಲಿ ಅವರಿಗೆ ಮಾತನಾಡಲು ಅವಕಾಶ ನೀಡದಂತೆ ಪಕ್ಷವು ರಾಜ್ಯಸಭಾ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಚಡ್ಡಾ ಅವರು 2012ರಲ್ಲಿ ಎಎಪಿ ಸ್ಥಾಪನೆಯಾದಾಗಿನಿಂದ ಎಎಪಿಯಲ್ಲಿದ್ದಾರೆ. ಕೇಜ್ರಿವಾಲ್ ಅವರಿಗೆ ಆಪ್ತರಾಗಿರುವ ಇವರು ಎಎಪಿ ರಾಷ್ಟ್ರೀಯ ಖಜಾಂಚಿಯಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಎಎಪಿಯ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಘಟಕವಾದ ರಾಜಕೀಯ ವ್ಯವಹಾರಗಳ ಸಮಿತಿಯ ಸದಸ್ಯರಾಗಿದ್ದಾರೆ. ವಿಪಕ್ಷಗಳನ್ನು ಸಂಘಟಿಸುವಲ್ಲಿಯೂ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಮೇಲ್ಮನೆಯ ಅತ್ಯಂತ ಕಿರಿಯ ಸದಸ್ಯರಲ್ಲಿ ಚಡ್ಡಾ ಒಬ್ಬರಾಗಿದ್ದು, ರಾಜ್ಯಸಭೆಯಲ್ಲಿ ಹಲವು ಜನಪರ ವಿಷಯಗಳ ಬಗ್ಗೆ ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಮತ್ತು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರ ಸಲಹೆಗಾರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಚಡ್ಡಾ ಪ್ರಸ್ತುತ ಎಎಪಿಯ ಪಂಜಾಬ್ ಸಹ ಉಸ್ತುವಾರಿ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಸದಾ ಮಾತನಾಡುವ ರಾಘವ್ ಚಡ್ಡಾ ಅವರು ಕೇಜ್ರಿವಾಲ್ ಅವರ ರಾಜಕೀಯ ಕಾರ್ಯತಂತ್ರದ ಮಾಸ್ಟರ್ ಮೈಂಡ್ ಆಗಿದ್ದವರು. ಯಾವಾಗ ಅಬಕಾರಿ ಹಗರಣದ ತನಿಖೆ ತೀವ್ರಗೊಂಡು ಕೇಜ್ರಿವಾಲ್ ಸೇರಿದಂತೆ ಹಲವು ಹಿರಿಯ ನಾಯಕರು ಜೈಲು ಸೇರಿದರೋ ಆಗ ಚಡ್ಡಾ ಇದ್ದಕ್ಕಿದ್ದಂತೆ ಕಣ್ಮರೆಯಾದರು. ಕಣ್ಣಿನ ಚಿಕಿತ್ಸೆಯ ನೆಪವೊಡ್ಡಿ ಅವರು ಸುಮಾರು 2 ತಿಂಗಳ ಕಾಲ ದೇಶದಿಂದ ಹೊರಗಿದ್ದರು. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾಗ ಪಕ್ಷವನ್ನು ಮುನ್ನಡೆಸಬೇಕಾದ ಜವಾಬ್ದಾರಿ ಇದ್ದ ಚಡ್ಡಾ ಅವರು ದೂರ ಉಳಿದಿದ್ದು ಅವಕಾಶವಾದಿ ರಾಜಕಾರಣ ಎಂದು ಟೀಕಿಸಲಾಯಿತು. ವೈಯಕ್ತಿಕ ಸುರಕ್ಷತೆಗಾಗಿ ತನಿಖಾ ಸಂಸ್ಥೆಗಳಿಗೆ ಹೆದರಿ ಅವರು ಕೇಜ್ರಿವಾಲ್ ಅವರನ್ನ ಏಕಾಂಗಿಯಾಗಿ ಬಿಟ್ಟರು ಎನ್ನುವುದು ಅವರ ಮೇಲಿರುವ ದೊಡ್ಡ ಆರೋಪ. ಇಂತಹ ಕಠಿಣ ಸಮಯದಲ್ಲಿ ಕೇಜ್ರಿವಾಲ್ ಜೊತೆಗೆ ನಿಲ್ಲಬೇಕಿದ್ದ ಚಡ್ಡಾ ಕಣ್ಮರೆಯಾಗಿದ್ದರು. ದೆಹಲಿ ಅಬಕಾರಿ ನೀತಿ ಹಗರಣದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಎಎಪಿ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಮತ್ತು ಇತರರನ್ನು ನ್ಯಾಯಾಲಯವು ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿತ್ತು. ಈ ಬಗ್ಗೆ ಚಡ್ಡಾ ಸಾರ್ವಜನಿಕವಾಗಿ ಪ್ರತಿಕ್ರಿಯಿಸಿಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಕೂಡ ಮಾಡಿರಲಿಲ್ಲ. ಬಿಡುಗಡೆಯ ನಂತರ ಕೇಜ್ರಿವಾಲ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾಗಲೂ ಚಡ್ಡಾ ಅವರು ಪಕ್ಷದ ಕಚೇರಿಗೆ ಗೈರಾಗಿದ್ದರು. ಇವೆಲ್ಲವೂ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನೊಂದೆಡೆ ಚಡ್ಡಾ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ವಿರುದ್ಧದ ಟೀಕಾತ್ಮಕ ಪೋಸ್ಟ್ಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಿಂದ ಅಳಿಸಿ ಹಾಕಿದ್ದಾರೆ. ರಾಜಿ ಮಾಡಿಕೊಂಡಿದ್ದಾರೆ, ಮೋದಿ ಅವರಿಗೆ ಹೆದರುತ್ತಾರೆ ಎಂದು ಎಎಪಿಯ ಇತರ ನಾಯಕರು ಈಗ ಆರೋಪ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ 37 ವರ್ಷದ ಸಂಸದ ಚಡ್ಡಾ ಎಎಪಿಯ ಪ್ರಮುಖ ಕಾರ್ಯಕ್ರಮಗಳಿಗೂ ಗೈರು ಹಾಜರಾಗಿದ್ದರು. ಕೇಜ್ರಿವಾಲ್ ಅವರು ಪಕ್ಷದ ಕಚೇರಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿ ಮತ್ತು ಜಂತರ್ ಮಂತರ್ನಲ್ಲಿ ನಡೆದ ಜನಸಭೆಗೂ ಚಡ್ಡಾ ಹಾಜರಾಗಿರಲಿಲ್ಲ. ಚಡ್ಡಾ ಎಎಪಿಯ ಕಾರ್ಯಕ್ರಮಗಳಿಂದ ದೂರ ಉಳಿದಿರುವ ಬಗ್ಗೆ ಚರ್ಚೆಯಾಗುತ್ತಿರುವುದು ಇದೇ ಮೊದಲೇನಲ್ಲ. ಈ ಹಿಂದೆ 2024ರ ಲೋಕಸಭಾ ಚುನಾವಣೆಗೂ ಮುನ್ನ ಅಬಕಾರಿ ಹಗರಣದ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರನ್ನು ಬಂಧಿಸಿದಾಗಲೂ ಚಡ್ಡಾ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಆದರೆ ಯುಕೆಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗುತ್ತಿದ್ದ ಕಾರಣ ಈವರೆಗೆ ಪ್ರತಿಕ್ರಿಯೆ ನೀಡಲು ಸಾಧ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇತ್ತೀಚೆಗೆ ಎಲ್ಲ ವಿರೋಧ ಪಕ್ಷಗಳು ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ತರಲು ಬಯಸಿದಾಗ ಚಡ್ಡಾ ಅವರು ಅದಕ್ಕೆ ಸಹಿ ಹಾಕಲು ನಿರಾಕರಿಸಿದರು.
ಇನ್ನು ಸಂಸತ್ತಿನಲ್ಲಿ ವಿರೋಧ ಪಕ್ಷವು ಸಭಾತ್ಯಾಗ ಮಾಡಿದ ವಿಷಯ ಬಂದಾಗಲೆಲ್ಲ ಚಡ್ಡಾ ಅವರು ಪ್ರಧಾನಿ ಅಥವಾ ಬಿಜೆಪಿ ಸರ್ಕಾರವನ್ನು ಗುರಿಯಾಗಿಟ್ಕೊಂಡು ಸದನದಲ್ಲಿ ಯಾವುದೇ ಪ್ರಶ್ನೆಯನ್ನು ಎತ್ತಿಲ್ಲ ಎಂಬ ಗಂಭೀರ ಆರೋಪ ಕೂಡ ಚಡ್ಡಾ ಮೇಲಿದೆ. ಇನ್ನು ತಮ್ಮದೇ ಸ್ವಂತ ಕ್ಷೇತ್ರವಾದ ಪಂಜಾಬ್ನ ಸಮಸ್ಯೆಗಳನ್ನು ಸಂಸತ್ತಿನಲ್ಲಿ ಎತ್ತಲು ಚಡ್ಡಾ ವಿಫಲರಾಗಿದ್ದಾರೆ. ಒಟ್ಟಾರೆಯಾಗಿ ರಾಘವ್ ಚಡ್ಡಾ ಅವರು ಪಕ್ಷಕ್ಕೆ ಅಗತ್ಯವಿದ್ದಾಗ ದೂರ ಉಳಿಯುವ ಮೂಲಕ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಇನ್ನು ಸ್ವಾತಿ ಮಲಿವಾಲ್ ಅವರು ರಾಜಕೀಯಕ್ಕೆ ಬಂದದ್ದೇ ಭ್ರಷ್ಟಾಚಾರ ವಿರೋಧಿ ಚಳುವಳಿಗಳ ಮೂಲಕ. ಕೇಜ್ರಿವಾಲ್ ಅವರ ಮೇಲೆ ಅಪಾರ ಗೌರವವನ್ನು ಹೊಂದಿದ್ದ ಅವರು ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ದೀರ್ಘಕಾಲ ಕೆಲಸ ಮಾಡಿದರು. ಆದರೆ ಕೇಜ್ರಿವಾಲ್ ಅವರು ಅಬಕಾರಿ ಹಗರಣದ ಹಿನ್ನೆಲೆಯಲ್ಲಿ ಜೈಲು ಸೇರಿ ಹೊರಬಂದ ಸಂದರ್ಭದಲ್ಲೇ ಸ್ವಾತಿ ಮಲಿವಾಲ್ ಅವರು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆದಿದೆ ಎನ್ನಲಾದ ಹಲ್ಲೆ ಪ್ರಕರಣವನ್ನು ಮುನ್ನೆಲೆಗೆ ತಂದರು. ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ಬಿಭವ್ ಕುಮಾರ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಅವರು ನೀಡಿದ ದೂರು ಇಡೀ ಪಕ್ಷವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರಕ್ಕೆ ಈಡ್ಮಾಡಿತು. ಈ ಬೆಳವಣಿಗೆಯು ಎಎಪಿ ನಾಯಕರಿಗೆ ಆಘಾತವನ್ನು ತಂದಿತ್ತು. ಏಕೆಂದರೆ ಪಕ್ಷವು ಸಂಕಷ್ಟದಲ್ಲಿದ್ದಾಗ ಬೆಂಬಲವಾಗಿ ನಿಲ್ಲಬೇಕಿದ್ದ ಮಲಿವಾಲ್ ಅವರು ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಮತ್ತು ಪಕ್ಷದ ವರ್ಚಸ್ಸನ್ನು ಹಾಳು ಮಾಡಲು ಈ ಸಂಚನ್ನು ರೂಪಿಸಿದ್ದಾರೆ ಎಂಬ ಸಂಶಯವನ್ನು ಪಕ್ಷದ ಪ್ರಮುಖರು ವ್ಯಕ್ತಪಡಿಸಿದರು. ರಾಜಕೀಯವಾಗಿ ಮಲಿವಾಲ್ ಅವರ ಈ ನಡೆ ಕೇಜ್ರಿವಾಲ್ ಅವರ ವಿಶ್ವಾಸಾರ್ಹತೆಗೆ ಬಗೆದ ದೊಡ್ಡ ದ್ರೋಹ ಎಂದೇ ಬಿಂಬಿತವಾಗಿದೆ. ಸ್ವಾತಿ ಮಲಿವಾಲ್ ಅವರು ಎಎಪಿಗೆ ಮಾಡಿದ ದ್ರೋಹವು ಕೇವಲ ರಾಜಕೀಯವಲ್ಲ, ಅದು ನೇರವಾಗಿ ಕೇಜ್ರಿವಾಲ್ ಅವರ ನೈತಿಕತೆಗೆ ಪೆಟ್ಟು ನೀಡುವಂಥದ್ದು. 10 ವರ್ಷಗಳ ಕಾಲ ಕೇಜ್ರಿವಾಲ್ ಅವರ ನೆರಳಿನಂತೆ ಇದ್ದ ಒಬ್ಬ ನಾಯಕಿ ಪಕ್ಷವು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದ್ದಾಗ ಮತ್ತು ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ಆರೋಪ ಮಾಡಿದ್ದು ಪಕ್ಷದ ವರ್ಚಸ್ಸನ್ನು ಧೂಳಿಪಟ ಮಾಡಿತು. ಇದು ವಿರೋಧ ಪಕ್ಷಗಳಿಗೆ ಕೇಜ್ರಿವಾಲ್ ವಿರುದ್ಧ ದೊಡ್ಡ ಅಸ್ತ್ರವನ್ನೇ ನೀಡಿದಂತಾಯಿತು. ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಚರ್ಚಿಸಬಹುದಾದ ವಿಷಯವನ್ನು ಪೊಲೀಸ್ ಠಾಣೆ ಮೆಟ್ಟಿಲೇರಿಸುವ ಮೂಲಕ ಅವರು ಕೇಜ್ರಿವಾಲ್ ಅವರ ವಿಶ್ವಾಸವನ್ನು ಮಾತ್ರವಲ್ಲದೆ ಇಡೀ ಪಕ್ಷದ ಶಿಸ್ತನ್ನು ಗಾಳಿಗೆ ತೂರಿದ್ರು ಎನ್ನುವುದು ಎಎಪಿ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಇಬ್ಬರೂ ನಾಯಕರ ಧೋರಣೆಯಿಂದಾಗಿ ಕೇಜ್ರಿವಾಲ್ ಅವರು ಇಂದು ಮನೆಯೊಳಗಿನ ಶತ್ರುಗಳನ್ನೇ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಸ್ವಾತಿ ಮಲಿವಾಲ್ ಅವರು ಮಹಿಳಾ ಸುರಕ್ಷತೆಯ ಹೆಸರಿನಲ್ಲಿ ಪಕ್ಷಕ್ಕೆ ಕಾನೂನುಬದ್ಧವಾಗಿ ಕಂಟಕವಾಗುತ್ತಿದ್ದರೆ, ರಾಘವ್ ಚಡ್ಡಾ ಅವರು ತಮ್ಮ ರಾಜಕೀಯ ಭವಿಷ್ಯವನ್ನೇ ಸುರಕ್ಷಿತವಾಗಿಸಿಕೊಳ್ಳಲು ಪಕ್ಷದ ನಾಯಕತ್ವದಿಂದ ದೂರ ಸರಿಯುತ್ತಿದ್ದಾರೆ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಈ ಇಬ್ಬರೂ ನಾಯಕರ ಆರಂಭಿಕ ಬೆಳವಣಿಗೆಗೆ ಏಣಿಯಾಗಿದ್ದ ಕೇಜ್ರಿವಾಲ್ ಅವರಿಗೆ ಈಗ ಅದೇ ಏಣಿಗಳು ಮುಳ್ಳಾಗಿ ಪರಿಣಮಿಸಿವೆ. ನಂಬಿಕಸ್ಥ ನಾಯಕರುಗಳೇ ಈ ರೀತಿ ಬಣ್ಣ ಬದಲಿಸುತ್ತಿರೋದು ಎಎಪಿ ಸಂಘಟನೆಯ ನೈತಿಕ ಬಲವನ್ನು ಕುಂದಿಸಿದೆ ಮಾತ್ರವಲ್ಲದೆ ಕೇಜ್ರಿವಾಲ್ ಅವರ ಪಾಲಿಗೆ ವೈಯಕ್ತಿಕವಾಗಿಯೂ ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸಿದೆ. ಅರವಿಂದ್ ಕೇಜ್ರಿವಾಲ್ ಅವರು ಶೂನ್ಯದಿಂದ ಆಮ್ ಆದ್ಮಿ ಪಕ್ಷವನ್ನು ಕಟ್ಟುವಾಗ ಸ್ವಾತಿ ಮಲಿವಾಲ್ ಮತ್ತು ರಾಘವ್ ಚಡ್ಡಾ ಅವರಿಗೆ ಅತ್ಯುನ್ನತ ಸ್ಥಾನಮಾನಗಳನ್ನು ನೀಡಿದರು. ಇಬ್ಬರಿಗೂ ಕೇಜ್ರಿವಾಲ್ ಅವರು ರಾಜಕೀಯ ಅಸ್ತಿತ್ವವನ್ನು ನೀಡಿದರು. ಆದರೆ ಪಕ್ಷವು ಅಸ್ತಿತ್ವದ ಬಿಕ್ಕಟ್ಟನ್ನು ಎದುರಿಸುತ್ತಿರುವಾಗ ಈ ಇಬ್ಬರು ನಾಯಕರು ನಡೆದುಕೊಂಡ ರೀತಿ ಕೇಜ್ರಿವಾಲ್ ಅವರಿಗೆ ಮಾಡಿದ ನಂಬಿಕೆ ದ್ರೋಹ ಎಂದೇ ಹೇಳಲಾಗ್ತಾ ಇದೆ. ಕೇಜ್ರಿವಾಲ್ ಅವರು ಕಟ್ಟಿದ ಭದ್ರಕೋಟೆಯನ್ನು ಅವರ ಆಪ್ತರೇ ಒಡೆಯುತ್ತಿದ್ದಾರೆ ಎಂಬುದು ಅರಗಿಸಿಕೊಳ್ಳಲಾಗದ ಕಟು ಸತ್ಯವಾಗಿದೆ. ಈ ಇಬ್ಬರು ನಾಯಕರು ಎಎಪಿಯಲ್ಲಿ ಇಂದಿಗೂ ಇದ್ದರೂ ಕೇಜ್ರಿವಾಲ್ ಅವರ ಪಾಲಿಗೆ ಅವರ ಮೇಲಿದ್ದ ನಂಬಿಕೆ ಈಗ ಸಂಪೂರ್ಣವಾಗಿ ಅಳಿಸಿ ಹೋಗಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.